ನಿಮಗೆ ಮನೆಯಲ್ಲಿ ಕುಂತನ ರೆಗ್ಯುಲರ್ ಇನ್ಕಮ್ ಜನರೇಟ್ ಮಾಡೋದಿತ್ತಂತಂದ್ರೆ ಅದ ಸಾಧ್ಯ ಐತಿ ಮ್ಯೂಚುವಲ್ ಫಂಡ್ ಥ್ರೂ. ಒಬ್ರೊಬ್ರಿಗೆ ಮನ್ಯಾಗ ಕುಂತನ ಫಿಕ್ಸ್ 5,000 ರೂಪಾಯಿ, 10,000 ರೂಪಾಯಿ, 15,000 ರೂಪಾಯಿ ಗಳಿಸ್ಬೇಕನ್ನೋ ಆಸೆ ಇರ್ತೈತಿ. ಅದ ಕಾರಣ ಅಲ್ಲೇ ಬರ್ತೈತ್ರಿ ಮ್ಯೂಚುವಲ್ ಫಂಡ್ ಇದ SWP ಪ್ಲಾನ್. SWP ಅಂತಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಈ ಪ್ಲಾನ್ದಾಗ ನೀವೇನ್ರಿ ಹೂಡಿಕೆ ಮಾಡಿರಂತಂದ್ರೆ ಮನ್ಯಾಗ ಕುಂತನ ಪ್ರತಿ ತಿಂಗಳ ನೀವು ರೆಗ್ಯುಲರ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಬೋದ. SWP ಬಗ್ಗೆ ಭಾಳ ಜನರು ಹಲವಾರು ವಿಡಿಯೋಗಳು ಮಾಡಿದಾರೆ ಸೋಷಿಯಲ್ ಮೀಡಿಯಾನಾಗ. ಬಟ್ ಅದ್ರಾಗ 90% ವಿಡಿಯೋಗಳ ಮಿಸ್ಲೀಡ್ ಮಾಡಿದಾರೆ ಹೂಡಿಕೆದಾರರ್ಗ. ಅದ ಕಾರಣ ಅಂಥವ್ರದ್ದು ವಿಡಿಯೋ ನೋಡೋದ್ರಿಂದ ಪ್ರತಿ ತಿಂಗಳ ರೆಗ್ಯುಲರ್ ಇನ್ಕಮ್ ಜನರೇಟ್ ಮಾಡೋದು ಬಿಡ್ರಿ, ಇದ್ದಿದ್ದು ಹೂಡಿಕೆನೂ ಕಳ್ಕೊಳ್ಳೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇದ SWP ಅಂದ್ರೆ ಏನಂತ ತಿಳ್ಕೊಳ್ಳೋಣ, ಯಾವ ಥರ ನಾವು ಮಾಡ್ಬೇಕಂತ ತಿಳ್ಕೊಳ್ಳೋಣ, ಮತ್ತು ಪ್ರತಿ ತಿಂಗಳ ನಾವು ಎಷ್ಟು ತಕ್ಕೋಬೇಕಂತ ಒಂದು ವಿಧಾನ ಐತಿ. ಅದ್ರ ಪ್ರಕಾರ ತಕ್ಕೊಂಡ್ರನ ಪ್ರಾಪರ್ ಆದ SWP ವರ್ಕ್ ಆಗ್ತೈತಿ. ಅದ ಕಾರಣ ನಾವು ಎಷ್ಟು ಹಣವನ್ನು ನಾವು ತಕ್ಕೋಬೋದಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಲಾಸ್ಟಿಗೆ SWPದ ಡಾರ್ಕ್ ರಿಯಾಲಿಟಿ ಯಾರು ನಿಮಗೆ ತಿಳ್ಸಂಗಿಲ್ಲ, ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಲಿದ್ರೆ ಲೈಕ್ ಮಾಡ್ರಿ, ಮತ್ತು ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ, ಅಥವಾ SWP ಅಂತ ಕಮೆಂಟ್ ಮಾಡ್ರಿ. ಬರೀ ನಾವು SWP ಅಂದ್ರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ನೋಡ್ರಿ, SWP ಅಂತಂದ್ರೆ ನಿಮ್ಮ ಕಡೆ ಒಂದು ಸ್ವಲ್ಪ ಹಣ ಇದಾವ, ಮಿನಿಮಮ್ ನಾವು ಲೆಕ್ಕದ ಪ್ರಕಾರ ನಾವು ನೋಡ್ರೆ ಮಿನಿಮಮ್ ಒಂದು 10-20 ಲಕ್ಷ ರೂಪಾಯಿ ನಿಮ್ಮ ಕಡೆ ಕ್ಯಾಶ್ ಇದಾವ. ಆ ಕ್ಯಾಶನ್ನು ನೀವು ಒಂದು ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡಿ ಪ್ರತಿ ತಿಂಗಳ ಅದ ಮ್ಯೂಚುವಲ್ ಫಂಡ್ದಾಗಿಂದ ಹಣವನ್ನು ತಕ್ಕೊಳ್ಳೋದನ್ನ ನಾವು SWP ಅಂತೇವಿ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಖರೆ ಅದ ಅಷ್ಟು ಈಸಿ ಇಲ್ಲ. ನಾ ಏನು ಹೇಳತ್ತೇನೆ ಅದ ಪ್ರಕಾರ ಯಾವ್ದ್ರ ಸಿಕ್ಕಿದ ಮ್ಯೂಚುವಲ್ ಫಂಡ್ನ ಹಾಕಿ ಪ್ರತಿ ತಿಂಗಳ ಹಣ ತಕೊಂಡ್ರೆ ಅಂತಂದ್ರೆ ಇದ್ದಿದ್ದ ಹಣನು ನೆಗೆಟಿವ್ನೇ ಹೋಗ್ತಾವ್ರಿ. ಅದ ಕಾರಣ ಅದಕ್ಕೆ ವಿಧಾನ ಐತಿ. ಅದ ವಿಧಾನವನ್ನ ಈಗ ತಿಳ್ಕೊಳ್ಳೋಣ. ಬಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ SWP ಮಾಡಕ್ ನಿಮ್ಮ ಕಡೆ ಮಿನಿಮಮ್ 10 ಲಕ್ಷ ರೂಪಾಯಿ ಇರಾಕನ ಬೇಕಾ, ಅಂದ್ರೆ ನೀವು ಒಂದು ಒಳ್ಳೆ ಅಮೌಂಟ್ ಪ್ರತಿ ತಿಂಗಳ ತಕ್ಕೋಬೋದ. ಅದಕ್ಕಿಂತ ಕಡಿಮೆ ಹಣ ಇತ್ತಂತಂದ್ರೆ ಅಷ್ಟೇನು ಉಪಯೋಗ ಇಲ್ಲ ಅಂತ ನಾವು ಅನ್ಬೋದ. ಅದ ಕಾರಣ ನಿಮ್ಮ ಬಳಿ ಹಣ ಇರಬೇಕ, ಮೇನ್ ಇದು ಇಂಪಾರ್ಟೆಂಟ್ ಪಾಯಿಂಟ್. ಬರೀ ಈಗ ನಿಮ್ಮ ಕಡೆ 10 ಲಕ್ಷ ರೂಪಾಯಿ ಇದಾವ ಅಂತ ತಿಳ್ಕೊರಿ, ಅಥವಾ 20 ಲಕ್ಷ ಹಿಡಿದು 20 ಲಕ್ಷದ ಲೆಕ್ಕದ ಪ್ರಕಾರ ನಾವು ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೀವು ರಿಟೈರ್ಡ್ ಆಗಿರಿ, ಅಥವಾ ನಿಮ್ಮ ಕಡೆ ಒಂದು ಯಾವುದೋ ಪ್ರಾಪರ್ಟಿ ಇತ್ತು ಅದನ್ನ ಸೆಲ್ ಮಾಡಿ ನಿಮ್ಮ ಕಡೆ 20 ಲ್ಯಾಕ್ ರೂಪೀಸ್ ಬಂದಾವ. ಈಗ ಅದ 20 ಲ್ಯಾಕ್ಲೆ ನಿಮಗೆ ಮಂತ್ಲಿ ಇನ್ಕಮ್ ಜನರೇಟ್ ಮಾಡೋದೈತಿ. ಅದ ಕಾರಣ ಅದ 20 ಲ್ಯಾಕ್ಲೆ ನಾವು ಯಾವ ತರ ಮಂತ್ಲಿ ರೆಗ್ಯುಲರ್ ಇನ್ಕಮ್ ಜನರೇಟ್ ಮಾಡ್ಬೋದಂತ ಈಗ ತಿಳ್ಕೊಳ್ಳೋಣ. ನೋಡ್ರಿ, ನಾ ಇದ ಮ್ಯೂಚುವಲ್ ಫಂಡ್ ಇದ ಅಫಿಷಿಯಲ್ ವೆಬ್ಸೈಟ್ ಮ್ಯಾಗ ಬಂದೇನಿ. ಇಲ್ಲಿ SWP ದ ಕ್ಯಾಲ್ಕುಲೇಟರ್ ಅನ್ನ ಓಪನ್ ಮಾಡೀನಿ. ಈಗ ಈ ಕ್ಯಾಲ್ಕುಲೇಟರ್ನಾಗ ಡೀಟೇಲ್ದಾಗ ನಾವು ತಿಳ್ಕೊಳ್ಳೋಣ. ನೋಡ್ರಿ, ನಮ್ಮ ಕಡೆ 20 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡೋಣ್ರಿ. ಅದು ಎತ್ತರ ಇನ್ವೆಸ್ಟ್ ಮಾಡೋಣ್ರಿ, ಹೈಬ್ರಿಡ್ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡೋಣ. ಯಾಕೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ನಾಗನ ಇನ್ವೆಸ್ಟ್ ಮಾಡೋದಂತಂದ್ರೆ ಇದ್ರಾಗ ಇಕ್ವಿಟಿಗಿಂತ ಸ್ವಲ್ಪ ರಿಸ್ಕ್ ಕಡಿಮೆ ಇರ್ತೈತಿ, ಮತ್ತು ಇದ್ರದ ಎವರೇಜ್ ನಾವು ರಿಟರ್ನ್ ನೋಡ್ಬೋದು ನೀವು 10-15% ಆನ್ಯುವಲಿ ರಿಟರ್ನ್ ಕೊಟ್ಟೈತ್ರಿ ಇದು ಎವರೇಜ್. ಅದ ಕಾರಣ 10% ರಿಟರ್ನ್ ಅದ ಅನುಮಾನ ಇಡೋನು. ಅದ ಕಾರಣ ಇದು ನಿಮಗೆ ಗೊತ್ತಿರ್ಬೋದು. ಟೋಟಲ್ ನಿಮ್ಮ ಕಡೆ ಹಣ ಬಂತ, ಹಣ ಬರಾನ ಆ ಹಣವನ್ನ ನಾವು ಒಂದು ಒಳ್ಳೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡಿದ್ದು. ಒಳ್ಳೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಯಾವ್ದಂತ ನಿಮಗೆ ತಿಳ್ಕೊಳ್ಳೋದಿತ್ತಂದ್ರೆ ವಿಡಿಯೋಗಳನ್ನ ಹೋಗಿ ನೋಡ್ಬೋದು ನೀವು. ಬೆಸ್ಟ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡ್ರಿ, ಹಲವಾರು ವಿಡಿಯೋ ಬರ್ತಾವ. ಅತ್ರ ಒಳ್ಳೆ ಮ್ಯೂಚುವಲ್ ಫಂಡ್ನಾಗ ನೀವು ಹೂಡಿಕೆ ಮಾಡ್ರಿ, ಮತ್ತು ಅದು ಹೂಡಿಕೆ ಮಾಡಿದ್ದ ಅಮೌಂಟ್ ಅನ್ನ ಈಗ ನಾ ಈ ಕ್ಯಾಲ್ಕುಲೇಟರ್ನಾಗ ಬರಿತೇನೆ, ಅಂದ್ರೆ ಇನ್ನ ಡೀಟೇಲ್ದಾಗ ನಿಮಗೆ ಗೊತ್ತಾಗ್ತೈತಿ. ನೋಡ್ಬೋದು, ಇಲ್ಲಿ 20 ಲಕ್ಷ ಬರಿತೇನ್ರಿ. 20 ಲಕ್ಷ ರೂಪಾಯಿ ನಾವು ಟೋಟಲ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿದ್ದು. ನೋಡ್ರಿ, ಇದು 20 ವರ್ಷ ತನಕ ನಮಗೆ ಪ್ರತಿ ತಿಂಗಳ ಹಣ ತಗೊಳ್ಳೋದೈತಿ. ಅದ ಕಾರಣ ಇಲ್ಲಿ ಡ್ಯೂರೇಷನ್ ಅಥವಾ ಇಯರ್ಸ್ 20 ವರ್ಷ ಹಿಡಿದ್ನಿ. ಮತ್ತು ಹೈಬ್ರಿಡ್ ಮ್ಯೂಚುವಲ್ ಫಂಡ್ನ ಎವರೇಜ್ 10% ಪ್ರತಿ ವರ್ಷ ರಿಟರ್ನ್ ಸಿಗ್ತೈತಿ. ಅದ ಕಾರಣ 10% ಬರ್ದೇನಿ. ಇದು 10% ಫಿಕ್ಸ್ ಸಿಗತ್ತೈತೆ ಅಂತ ಅನ್ನಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಅವಾಗೂ ಮ್ಯೂಚುವಲ್ ಫಂಡ್ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಅದೆಲ್ಲ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇರ್ತೈತಿ. ಮಾರ್ಕೆಟದ ಪರಿಸ್ಥಿತಿ ಯಾವ ಥರ ಇರ್ತೈತಿ ಆ ಥರ ರಿಟರ್ನ್ ಸಿಗ್ತೈತಿ. ಆದ್ರೂ ನಾವು 10% ಹಿಡ್ಕೊಳ್ಳೋನು. ಇದು ನಿಮಗೆ ಯಾರೂ ತಿಳಿಸಂಗಿಲ್ಲ. ಎಲ್ಲರೂ ಏನಂತಾರೆ 10% ಸಿಗತೈತೆ, 10% ಸಿಗತೈತಿ. ಬಟ್ ತಪ್ಪು ನೆಗೆಟಿವ್ ಸಿಗಿತ್ತಂತಂದ್ರೆ ನಿಮಗೆ ಹಾನಿ ಆಗ್ಬೋದ. ಅದ ಕಾರಣ ಈಗ ಇಷ್ಟೇ ನಮಗೆ ಗೊತ್ತಾಯ್ತು. 20 ಲಕ್ಷ ರೂಪಾಯಿ ನಾವು ಹೂಡಿಕೆ ಮಾಡಿದ್ದು ಒಂದು ಮ್ಯೂಚುವಲ್ ಫಂಡ್ನಾಗ 20 ವರ್ಷ ತನಕ ನಮಗೆ ಹಣ ತಕ್ಕೊಳ್ಳೋದೈತಿ. 10% ಪ್ರತಿ ವರ್ಷ ರಿಟರ್ನ್ ಸಿಗ್ತೈತೆ ಅಂತ ತಿಳ್ಕೊಳ್ಳೋನು. ಈಗ ಎಷ್ಟು ಹಣವನ್ನ ನಾವು ತಕ್ಕೋಬೇಕು ಪ್ರತಿ ಮಂತ್ ಅಂತ ಅದನ್ನ ನಾವು ಇಲ್ಲಿ ಡೈರೆಕ್ಟ್ ಇಲ್ಲಿ ಡಿಸೈಡ್ ಮಾಡೋದಿಲ್ರಿ. ಈ ತರ ಹಿಂಗ್ ಮ್ಯಾಕ್ ಮಾಡೋದ್ರಿಂದ ಅದಕ್ಕೆ ನಾವು ಒಂದು ಲೆಕ್ಕ ಮಾಡ್ಬೇಕ. ಆ ಲೆಕ್ಕನ ಭಾಳ ಜನ ನಿಮಗೆ ತಿಳಿಸಂಗಿಲ್ಲ, ಮತ್ತು ಭಾಳ ಜನರ ಈ ಲೆಕ್ಕವನ್ನ ಮಾಡಂಗಿಲ್ಲ. ಅದ ಕಾರಣ ಭಾಳ ಜನರ SWP ಮಾಡಿನೂ ಫೇಲ್ ಆಗ್ತಾರ.
ಕಳ್ಕೊತಾರ ಅಥವಾ ಹಣವನ್ನ ಕಳ್ಕೊತಾರ ಅಂತ ನಾವು ಅನ್ಬೋದ. ನೋಡ್ರಿ ಈಗ ನಾ ಕ್ಯಾಲ್ಕುಲೇಟರ್ ತಗದ್ನಿ. ಕ್ಯಾಲ್ಕುಲೇಟರ್ನಾಗ ಫಸ್ಟ್ ಏನ್ ಮಾಡೋಣ ಅಂತಂದ್ರ ಏನ್ 20 ಲಕ್ಷ ಹೂಡಿಕೆ ಮಾಡೀವಿ ಅದಕ್ಕೆ ನಮ್ಗ ವರ್ಷಕ್ಕೆ 10% ರಿಟರ್ನ್ ಸಿಕ್ಕರೆ ಎಷ್ಟು ರೂಪಾಯಿ ಆತ್ರಿ? 20 ಲಕ್ಷನಾಗಿಂದ 10% ಅಂತಂದ್ರ 2 ಲಕ್ಷ ರೂಪಾಯಿ ಆತ. ಈಗ 2 ಲಕ್ಷ ರೂಪಾಯಿ ನಮಗ್ ವರ್ಷಕ್ಕೆ ಸಿಗ್ತೈತ್ರಿ ಇಂಟ್ರೆಸ್ಟ್. ಅದ ಕಾರಣ 2 ಲಕ್ಷ ರೂಪಾಯಿ ಡಿವೈಡೆಡ್ ಬೈ 12 ಮಾಡೋದು. 12 ತಿಂಗಳ ಮಾಡ್ರೆ ಎಷ್ಟು ಬಂತ್ರಿ? ಪ್ರತಿ ತಿಂಗಳ 16,666 ರೂಪಾಯಿ ಬಂತ. ಅಂದ್ರೆ 16,500 ರೂಪಾಯಿ ಬಂತಂತ ನಾವು ಹಿಡ್ಕೊಂಡ್ಬಿಡೋಣ. ಅಂದ್ರೆ ಲೆಕ್ಕ ಮಾಡಕ್ಕೆ ಈಸಿ ಆಗ್ಬಿಡ್ತೈತಿ. ನೋಡ್ರಿ ನಾವು 20 ಲಕ್ಷ ರೂಪಾಯಿ ಒಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ನ ಹೂಡಿಕೆ ಮಾಡಿದ್ದು ಪ್ರತಿ ವರ್ಷ ನಮಗ ಏನ್ರಿ 10% ರಿಟರ್ನ್ ಸಿಕ್ಕಿತ್ತಂತಂದ್ರ 2 ಲಕ್ಷ ರೂಪಾಯಿ ನಮಗ್ ಸಿಗ್ತಾವ. ಅದನ್ನ ಡಿವೈಡೆಡ್ ಬೈ 12 ಮಾಡ್ರ 12 ತಿಂಗಳು ಮಾಡ್ರ ಪ್ರತಿ ತಿಂಗಳು ನಮಗ 16,666 ರೂಪಾಯಿ ಅಥವಾ 16,500 ಸುಮಾರು ಸಿಗ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಇದೇನ್ ಅಮೌಂಟ್ ಬಂದೈತಿ ಈಗ ಈ ಅಮೌಂಟ್ ಕಿಂತ ಹೆಚ್ಚು ನಾವು ಪ್ರತಿ ತಿಂಗಳ ವಿಡ್ರಾ ಮಾಡಬಾರ್ದ. ನನ್ನ ಪ್ರಕಾರ ಎಲ್ಲಕ್ಕಿಂತ ಬೆಸ್ಟ್ ಇದೇನು ಅಮೌಂಟ್ ಬಂದೈತೆ 16,000 ರೂಪಾಯಿ ಅದರದ 50% ಅಥವಾ 60% ಅಷ್ಟ ನೀವು ಹಣವನ್ನ ತಗೋಬೋದ. ಅಂತಂದ್ರೆ ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ರೆ ಮಂತ್ಲಿ ನಾವು ಪ್ರತಿ ತಿಂಗಳ 10,000 ರೂಪಾಯಿ 16,500 ಬರತೈತೆ ಅಂತಂದ್ರೆ 10,000 ರೂಪಾಯಿ ವಿಡ್ರಾ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಈಗ ಕ್ಯಾಲ್ಕುಲೇಟ್ ನಾ ಮಾಡ್ತೇನೆ. ಈಗ ನಿಮಗೆ ಇಂಟ್ರೆಸ್ಟಿಂಗ್ ಡೇಟಾ ತಿಳಿತೈತಿ. ಈಗ ಸರಳವಾಗಿ ತಿಳ್ಕೊರಿ ಅಥವಾ ಬರ್ಕೋರಿ SWP ಪವರ್ ಏನ ಮತ್ತು ಯಾವ ಥರ ಸರಳವಾಗಿ SWP ಮಾಡ್ಬೋದು ಅಂತ ನಿಮ್ಗೆ ಈಗ ಗುರ್ತಾಗ್ಬಿಡ್ತೈತಿ. ಈಗ ಸರಳವಾಗಿ ನಾ ತಿಳಿಸ್ತೇನೆ. ನೋಡ್ರಿ 20 ಲಕ್ಷ ರೂಪಾಯಿ ನಮ್ಮ ಕಡೆ ಕ್ಯಾಶ್ ಇದ್ದು ಅದನ್ನು ನಾವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ನ ಹೂಡಿಕೆ ಮಾಡಿದ್ದು. ಅದ್ರಾಗ ನಮಗೆ ಎವರೇಜ್ 10% ರಿಟರ್ನ್ ಸಿಗ್ತೈತೆ ಅಂತ ಅನುಮಾನ ಹಿಡೋನು. ಯಾಕಂದ್ರೆ ಹಿಸ್ಟೋರಿಕಲಿ ನಾವು ರಿಟರ್ನ್ ನೋಡ್ರೆ ಅಷ್ಟು ಪರ್ಸೆಂಟೇಜ್ ಕೊಟ್ಟೈತೇನೆ. ಬಟ್ ಫ್ಯೂಚರ್ನೇ ಅಷ್ಟೇ ಕೊಡ್ತೈತೆ ಅಂತ ಹೇಳ ಬರಂಗಿಲ್ಲ. ಆದ್ರೂ ಅಷ್ಟೇ ಹಿಡ್ಕೊಳ್ಳೋನು ನಾವು. ಅದಕ್ಕಿಂತ ಹೆಚ್ಚು ಸಿಗ್ಬೋದು ಕಡಿಮೆನೂ ಸಿಗ್ಬೋದು. ಆದ್ರೂ ನಾವು 10% ಹಿಡಿಯೋನು. 10% ರಿಟರ್ನ್ ಇಯರ್ಲಿ ಸಿಗ್ತೈತಿ. ಮತ್ತು 20 ವರ್ಷ ತನಕ ನಾವು ಇದು ಕಂಟಿನ್ಯೂ ಮಾಡೋರಿದ್ದೇವ್ರಿ. SWP 20 ವರ್ಷ ತನಕ 10,000 ರೂಪಾಯಿ ತಕ್ಕೊಳ್ಳೋರಿದ್ದೇವಿ. ಮತ್ತು 20 ವರ್ಷ ತನಕನೂ ನಾವು 20 ಲಕ್ಷ ರೂಪಾಯಿನೂ ಇನ್ವೆಸ್ಟೆಡ್ ಇಡೋರಿದ್ದೇವಿ. ನೋಡ್ರಿ ಈಗ ತಿಳ್ಕೋರಿ 10,000 ರೂಪಾಯಿ ನಾವು ಪ್ರತಿ ತಿಂಗಳ 20 ವರ್ಷ ತನಕ ವಿಡ್ರಾ ಮಾಡಿದ್ದು ಅಂತಂದ್ರೆ ಟೋಟಲ್ ನಾವು 20 ವರ್ಷ ತನಕ ಪ್ರತಿ ತಿಂಗಳು 10,000 ತಕ್ಕೋಬೋದಾ? ಅದ್ರ ಜೊತೆಗನ ನಮಗೆ 20 ವರ್ಷ ಆಗನ 69.99 ಲಕ್ಷ ಅಥವಾ 70 ಲಕ್ಷ ರೂಪಾಯಿ ಹಣ್ಣನ್ನು ನಮಗೆ ಸಿಗ್ತಾವ. ಈಗ ನಿಮಗೆ ಗುರ್ತಾಗಿರ್ಬೋದಾ? ಇನ್ನೊಂದ್ಸಲ ಹೇಳ್ತೇನೆ ತಿಳ್ಕೊರಿ. ಪ್ರತಿ ತಿಂಗಳ 20 ವರ್ಷ ತನಕ 10,000 ನಾವು ತಕ್ಕೋಬೋದಾ? ಅದು ತಕ್ಕೊಂಡಾಗ 20 ವರ್ಷ ಆಗಾನ ನಮ್ಮ ಕಡೆ ಮತ್ತು 70 ಲಕ್ಷ ರೂಪಾಯಿ ಉಳಿತಾವನು ರೀ ಕ್ಯಾಶ. ಇದ ಪವರ್ ರೀ SWP ದ. ಬಟ್ ಭಾಳ ಜನರು ಎಲ್ಲಿ ತಪ್ಪು ಮಾಡ್ತಾರಂತಂದ್ರೆ ಇದರಿ ಪ್ರತಿ ತಿಂಗಳು ಎಷ್ಟು ಹಣ ತಕ್ಕೋಬೇಕಂತನ ಗುರ್ತಾಗಿಲ್ಲ. ಅದ ಕಾರಣ ನಿಮಗೆ ನಾ ಈ ಕ್ಯಾಲ್ಕುಲೇಟರ್ ಮುಖಾಂತರ ತಿಳಿಸಿನಿ. ಇದ SWP. ಈಗ ನಿಮ್ಮ ತಲೆ ಕ್ವಶನ್ ಇರ್ಬೋದು ಟ್ಯಾಕ್ಸ್ ಅದು ಹೆಂಗೆ ಮಾಡೋದ್ರಿ ಏನಂತ. ನೋಡ್ರಿ ಇದ ಪ್ರತಿ ತಿಂಗಳು 10,000 ರೂಪಾಯಿ ತಕ್ಕೊಳ್ಳೋದಂತಂದ್ರೆ ಪ್ರತಿ ತಿಂಗಳು 10,000 ತಕ್ಕೋಬೇಡ್ರಿ. 1 ವರ್ಷ ಆಗಾನ ತಕ್ಕೋರಿ. 1 ವರ್ಷ ಆಗಾನ ಏನು ನಿಮ್ಮ ಕಡೆ ಹಣ ಬರ್ತಾವ ಅದನ್ನ ನೀವು ತಕ್ಕೋರಿ. ಯಾಕಂತಂದ್ರೆ 1 ವರ್ಷ ಆಗಾನ ತಕ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಟ್ಯಾಕ್ಸ್ ಕಡಿಮೆ ಹತ್ತೈತೆ ಅಥವಾ ಟ್ಯಾಕ್ಸನ್ನ ಹತ್ತಂಗಿಲ್ರಿ. ಅದು ಎಷ್ಟರ ತನಕ ಅಂತಂದ್ರೆ 1,25,000 ರೂಪಾಯಿ ತನಕ ಏನ್ರಿ ವರ್ಷ ಆಗಾನ ನೀವು ತಕ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ಏನೂ ಟ್ಯಾಕ್ಸನ್ನ ಹತ್ತಂಗಿಲ್ಲ. ಅದಕ್ಕಿಂತ ಹೆಚ್ಚು ಏನ್ರಿ ಹೋತಂತಂದ್ರೆ LTCG ಟ್ಯಾಕ್ಸ್ ನೀವು ಕೊಡಬೇಕಾಗ್ತೈತಿ. ಅದೆಷ್ಟೈತೆ ಅಂತಂದ್ರೆ 12% ಐತಿ. ಅದ ಕಾರಣ 1 ವರ್ಷ ಆಗಾನ ಟೋಟಲ್ ನೀವು ಹಣವನ್ನು ತಕ್ಕೋರಿ. ಅದು ನೀವು 1,25,000 ರೂಪಾಯಿದ ಒಳಗನ ಹಣವನ್ನು ತಕ್ಕೊಂಡ್ರಿ ಅಂತಂದ್ರೆ ನಿಮಗೆ ಟ್ಯಾಕ್ಸನ್ನು ಹತ್ತಂಗಿಲ್ಲ. ಮತ್ತು ನಿಮ್ಮ ಕಡೆ ಏನ್ರಿ ಹೆಚ್ಚು ರೊಕ್ಕ ಇತ್ತಂದ್ರೆ ನಿಮ್ದು ವೈಫ್ ಹೆಸರಲ್ಲೇ ಮಕ್ಕಳ ಹೆಸರಲ್ಲೇ ಅದು ಹಿಂಗೆ ಮಾಡ್ರಿ. ಅಂದ್ರೆ ನೀವು ಪ್ರತಿ ವರ್ಷ 1,25,000 ಹಣ ತಕೊಂಡ್ರಿ ಅಂತಂದ್ರೆ ಅದಕ್ಕೆ ಟ್ಯಾಕ್ಸನ್ನು ಹತ್ತಂಗಿಲ್ಲ. ಇದು ನಿಮಗೆ ಗುರ್ತಾ ಇರ್ಬೋದಂತ ನನಗನಿಸ್ತೈತಿ. ಮತ್ತೊಂದನೇ ಏನಂತಂದ್ರೆ ಯಾಕೆ ನಾವು ಇದನ್ನ ಡೈರೆಕ್ಟ್ ಇಕ್ವಿಟಿ ಫಂಡ್ಗಳನ್ನ ಹಾಕ್ಲಿಲ್ಲ, ಯಾಕೆ ಇಂಡೆಕ್ಸ್ ಫಂಡ್ನಾಗನ ಇನ್ವೆಸ್ಟ್ ಮಾಡಲಿಲ್ಲ, ಯಾಕೆ ಹೈಬ್ರಿಡ್ ಫಂಡ್ನಾಗನ ಇನ್ವೆಸ್ಟ್ ಮಾಡ್ಬೇಕಾತಂತ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಬಿಡೋನು. ನೋಡ್ರಿ ಈಗ ನಾವು ನಿಫ್ಟಿನಾಗ ಹೂಡಿಕೆ ಮಾಡಿದ್ದು ಅಂತಂದ್ರೆ ನಿಫ್ಟಿದ ನಾವು ರಿಟರ್ನ್ಸ್ ನೋಡ್ರೆ ಭಾಳ ವಲ್ಟೈಲ್ ಐತ್ರಿ. ಒಂದು ವರ್ಷನೇ ನೋಡ್ಬೋದ ಮೈನಸ್ನಾಗ ರಿಟರ್ನ್ ಕೊಟ್ಟೈತಿ. ಅದ ಕಾರಣ ನಾವು ನಿಫ್ಟಿನಾಗ ಅದು ಹೂಡಿಕೆ ಮಾಡಿ ಈ ಥರ ಮಂತ್ಲಿ ಇನ್ಕಮ್ ಜನ್ರೇಟ್ ಮಾಡೋದ ಭಾಳ ಕಠಿಣ. ಹೈಬ್ರಿಡ್ ಫಂಡನ್ನು ಅಷ್ಟೇನು ಸೇಫ್ ಅನ್ನಕ್ಕೆ ಬರೋಂಗಿಲ್ಲ. ಬಟ್ ಇವೇನು ಇಕ್ವಿಟಿ ಫಂಡ್ಗಳು ಇದಾವೆ ಅದಕ್ಕಿಂತನೂ ಸ್ವಲ್ಪ ಸೇಫ್ ಮತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ. ಅದ್ರಾಗೂ ರಿಸ್ಕ್ ಇದ್ದೇ ಇರ್ತೈತಿ. ಇದು ನಿಮಗೆ ಗುರ್ತಿರ್ಬೇಕು. ಆದ್ರೂ ನಿಮಗೆ ನಿಫ್ಟಿನೇ ಅದು ಹೂಡಿಕೆ ಮಾಡೋದಿದ್ರೆ ಏನು ಮಾಡೋದಂತಂದ್ರೆ ಇವೇನು 20 ಲಕ್ಷ ರೂಪಾಯಿ ನಿಮ್ಮ ಕಡೆ ಇದಾವಣ್ಣಿ ಅದನ್ನು ನೀವು ಒಂದು ಒಳ್ಳೆ ಸಮಯದಾಗ ಮಾರ್ಕೆಟ್ ಏನು ಡೌನ್ ಆಗಿರ್ತೈತಿ, ವ್ಯಾಲ್ಯೂಯೇಷನ್ ಕಡಿಮೆ ಇರ್ತೈತಿ ಅಂಥ ಸಮಯದಾಗ ಹೂಡಿಕೆ ಮಾಡಿ 3 ವರ್ಷ ಅಥವಾ 4 ವರ್ಷ ಹೋಲ್ಡ್ ಮಾಡಿ ಆಮೇಲೆ ನೀವು ಇದೇನು SWP ಪ್ಲಾನ್ ಹೇಳಿದ್ನಿ ಆ ಪ್ರಕಾರ ಹಣವನ್ನು ತಗೊಳತ್ರಿ ಅಂತಂದ್ರೆ ನೀವು ನಿಫ್ಟಿ ಡೈರೆಕ್ಟ್ ಇಂಡೆಕ್ಸ್ ಫಂಡ್ನಾಗನು ಈ ಸ್ಟ್ರಾಟಜಿಯನ್ನು ಬಳಸ್ಬೋದಂತ ನಮಗೆ ಎಕ್ಸ್ಪರ್ಟ್ಗಳ ತಿಳಿಸ್ತಾರ.
ಇದ್ರ ಬಗ್ಗೆನೂ ನಿಮ್ಗೆ ಗುರ್ತಾ ಇರ್ಬೋದಾ. ಬಟ್ ಎಕ್ಸ್ಪರ್ಟ್ಗಳ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ನ ಹೂಡಿಕೆ ಮಾಡಿ SWP ಮಾಡಬೇಡ್ರಿ, ಇದನ್ನ ಅವಾಯ್ಡ್ ಮಾಡ್ರಿ ಅಂತ ತಿಳಿಸ್ತಾರ. ಲಾರ್ಜ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಇಂಡೆಕ್ಸ್ ಫಂಡ್ಗಳನ್ನಾಗದು ಹೂಡಿಕೆ ಮಾಡಿ ನೀವು ಈ ತರ ನೀವು SWP ಸ್ಟ್ರಾಟಜಿ ಮುಖಾಂತರ ಪ್ರತಿ ತಿಂಗಳ ರೆಗ್ಯುಲರ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಬೋದು ಅಂತ ನಮಗ ತಿಳಿಸ್ತಾರ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋನ ಡೀಟೇಲ್ ನಿಮಗೆ ಇದು SWP ಬಗ್ಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಏನ್ರೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇತರದ ಇನ್ನೂ ಒಂದು ವಿಡಿಯೋ ಮಾಡ್ತೇನೆ ನಾ ಪಾರ್ಟ್ 2 ಅಂತ. ಮತ್ತೇನ್ರೆ ನಿಮಗೆ ತಿಳಿದಿಲ್ಲ ಅಂತಂದ್ರೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ, ಅದನ್ನು ನಾ ಕಮೆಂಟ್ನಾಗ ತಿಳ್ಸಕ್ಕೆ ಪ್ರಯತ್ನವನ್ನು ಪಡ್ತೀನಿ, ಅಥವಾ ಅದ್ರ ರಿಲೇಟೆಡ್ ಹೊಸದು ಮತ್ತೊಂದು ವಿಡಿಯೋನು ನಾ ಮಾಡ್ತೀನಿ. ಇದೇ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ವಿಡಿಯೋಗಳು ನೋಡೋದು ನಿಮಗೆ ಏನಾರ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಬೋದಾ. ಇದೇ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ನಾ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.